ಸಂಪುಟ ವಿಸ್ತರಣೆ ಆಯಿತು. ಈಗ ಖಾತೆ ಹಂಚಿಕೆ ಕಂಗಡ್ಡು ಮುಂದುವರಿತಾ ಇದೆ. ಯಾರಿಗೆ ಯಾವ ಖಾತೆ ಸಿಗುತ್ತೆ ಅನ್ನುವ ಕಗ್ಗಂಟಿದೆಯಲ್ಲ ಹಾಗೆ ಮುಂದುವರಿತಾ ಇದೆ. ಅನೇಕ ರೀತಿಯ ಒತ್ತಡಗಳಿದ್ದಾವೆ. ಇಂಥದ್ದೇ ಖಾತೆ ಬೇಕು ಅಂತ ಮೊದಲು ಶಾಸಕರಾದಂಥವರು ಸಚಿವರಾಗಬೇಕು. ಸಚಿವರಾದ ಬಳಿಕ ನೋಡಿ, ಸಚಿವರಾದರೆ ಸಾಕಪ್ಪ ಅಂತಿರ್ತಾರೆ. ಸಚಿವರಾದ ಬಳಿಕ ಇಂಥದ್ದೇ ಖಾತೆ ಬೇಕು ಅಂತ ಆ ಖಾತೆಯ ಕಗ್ಗಂಟು ಮುಂದುವರಿತಾ ಇದೆ. ನಾಯಕರಲ್ಲಿ ಗೊಂದಲ ಇದೆ. ನಮ್ಮ ಖಾತೆಗಳನ್ನು ಚೇಂಜ್ ಮಾಡಿಕೊಡಿ ಅಂತ ಹಳಬರು ಕೇಳ್ತಾ ಇದ್ದಾರೆ. ಈ ಹಿಂದೆ ನಿಭಾಯಿಸಿದಂಥ ಖಾತೆಗಳನ್ನೇ ಪುನರಾವರ್ತನೆ ಮಾಡಬೇಡಿ, ಹೊಸ ಖಾತೆಗಳನ್ನು ಕೊಡಿ, ಹೆಚ್ಚು ಅನುದಾನ ಇರುವಂಥ ಖಾತೆಗಳನ್ನು ಕೊಡಿ. ಹೀಗಾಗಿ ಹಳಬರ ಖಾತೆಗಳ ಬದಲಾವಣೆ ಚರ್ಚೆ ಬಹಳ ಮುನ್ನೆಲೆಗೆ ಬಂದಿದೆ. ಹೊಸಬರಿಗೆ ಯಾವ ಖಾತೆ ನೀಡಬೇಕಿರುವ ಲೆಕ್ಕಾಚಾರವೂ ಇದೆ. ಯಾರಿಗೆ ಯಾವ ಖಾತೆ ಕೊಟ್ಟರೆ ಉತ್ತಮ, ಯಾವ ಖಾತೆ ಯಾರು ಹೇಗೆ ನಿಭಾಯಿಸ್ತಾರೆ, ಅವರ ಸಾಮರ್ಥ್ಯ ಹೇಗೆ, ಎಲ್ಲವನ್ನ ಅಳೆದು ತೂಗಿ ಲೆಕ್ಕಾಚಾರ ಹಾಕಿಕೊಂಡೇ ಕೊಡ್ತಾ ಇದ್ದಾರೆ. ಚರ್ಚೆ ನಡೆಸಿ ಹೈಕಮಾಂಡ್ಗೆ ಲಿಸ್ಟನ್ನು ಕೊಡ್ತಾರೆ ಮುಖ್ಯಮಂತ್ರಿಗಳು. ಇವತ್ತು ಸಂಜೆ ಒಳಗೆ ಬಹುತೇಕ ಯಾರಿಗೆ ಯಾವ ಖಾತೆ ಅನ್ನೋದು ಫಿಕ್ಸ್ ಆಗುತ್ತೆ. ಖಾತೆಗಳ ವಿಚಾರದಲ್ಲಿ ಇಂಥದ್ದೇ ಖಾತೆ ಬೇಕು ಅಂತ. ಯಾಕಂದರೆ ಹೆಚ್ಚು ಅನುದಾನವಿರುವ, ಹೆಚ್ಚು ವ್ಯಾಪ್ತಿಯನ್ನು ಹೊಂದಿರುವ, ಹೆಚ್ಚು ಜನಸಾಮಾನ್ಯರ ಜೊತೆಗೆ ಕಲ್ಯಾಣ ಕಾರ್ಯಕ್ರಮಗಳಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಬೇಕು ಅನ್ನೋದು ಒಂದಾದರೆ, ಇನ್ನೊಂದು ಪ್ರತಿಷ್ಠೆ ಕೂಡ ಬರುತ್ತೆ. ನಾನು ಇಂಥ ದೊಡ್ಡ ಖಾತೆಯನ್ನು ಹೊಂದಿದ್ದೇನೆ ಎನ್ನುವ ಪ್ರತಿಷ್ಠೆ. ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ತೆಗೆದುಕೊಂಡ್ರೆ, ಲೋಕೋಪಯೋಗಿ ಇಲಾಖೆ ತೆಗೆದುಕೊಂಡ್ರೆ ಎರಡಕ್ಕೂ ಹೋಲಿಕೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ 1 ವರ್ಷದ ಬಜೆಟ್ ಲೋಕೋಪಯೋಗಿ ಇಲಾಖೆಯ 1 ತಿಂಗಳ ಬಜೆಟ್ಗೆ ಸಮಾನ ಆಗುತ್ತೆ. ಹೀಗಿದ್ದಾಗ ಅನುದಾನವೇ ಕಮ್ಮಿ ಇರುವಂಥ ಖಾತೆಯನ್ನು ತೆಗೆದುಕೊಂಡ್ರೆ ಸಚಿವರು ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸೋಕ್ಕಾಗೋದಿಲ್ಲ. ಸಚಿವನಾಗಿ ಯಶಸ್ವಿ ಸಚಿವ ಅಂತ ಹೇಳಿ ಖ್ಯಾತಿಯನ್ನು ವರ್ಚಸ್ಸನ್ನು ಗಳಿಸೋಕ್ಕಾಗೋದಿಲ್ಲ ಅಂತ. ಅದರೆಲ್ಲರ ಜೊತೆಗೆ ಇನ್ನೊಂದು ಲೆಕ್ಕಾಚಾರ ಇರುತ್ತೆ, ಅದನ್ನು ನಾವೀಗ ನೇರವಾಗಿ ಹೇಳೋಕ್ಕಾಗೋದಿಲ್ಲ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಈಗ ಸಂಪುಟ ವಿಸ್ತರಣೆ ಮುಗಿದಿದೆ, ಖಾತೆಯ ಕಗ್ಗಂಟು ಇದೆ. ಯಾರಿಗೆ ಯಾವ ಖಾತೆ ಎನ್ನುವ ಲೆಕ್ಕಾಚಾರಗಳಿದ್ದಾವೆ, ಅನೇಕ ರೀತಿಯ ಊಹೆಗಳಿದ್ದಾವೆ. ಊಹೆಗಳೆಲ್ಲವೂ ನಿಜ ಆಗುತ್ತಾ? ಆಡಿಯೋ ಸಮಸ್ಯೆ ಇದೆ. ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳು ಬಂದಿತ್ತು. ಆದ್ರೆ ಅಂತಿಮವಾಗಿ ಈಗ ಸಂಪುಟ ವಿಸ್ತರಣೆ ಕೂಡ ಆಗಿದೆ. ಆದ್ರೆ ಇದೀಗ ಖಾತೆಗಳ ಹಂಚಿಕೆ ವಿಚಾರದಲ್ಲಿ ಮತ್ತೆ ಗೊಂದಲ ಮುಂದುವರೆದಿದೆ. ಯಾರಿಗೆ ಯಾವ ಖಾತೆಗಳನ್ನ ಕೊಡಬೇಕು ಅನ್ನುವಂತಹ ಗೊಂದಲ ಇವತ್ತು ರಾಜ್ಯ ನಾಯಕರನ್ನ ಆತಂಕಕ್ಕೆ ಈಡು ಮಾಡಿದೆ. ಯಾಕಂದ್ರೆ ಯಾರಿಗ ಬೇರೆ ಬೇರೆ ಖಾತೆಗಳನ್ನ ಹಂಚಿಕೆ ಮಾಡಿದ್ರೆ ಅವರು ಸರಿಯಾಗಿ ಆ ಖಾತೆಗಳನ್ನ ನಿಭಾಯಿಸದೆ ಹೋದ್ರೆ ಸರ್ಕಾರಕ್ಕೂ ಕೂಡ ಕೆಟ್ಟ ಹೆಸರು ಬರುತ್ತೆ, ಪಕ್ಷಕ್ಕೂ ಕೂಡ ಕೆಟ್ಟ ಹೆಸರು ಬರುತ್ತೆ. ಅದರ ಜೊತೆಗೆ ಹಿಂದೆ ಯಾರು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂತಹ ಸಂದರ್ಭದಲ್ಲಿ ಸಚಿವ ಸ್ಥಾನವನ್ನ ಪಡ್ಕೊಂಡಿದ್ರು, ಅವರು ಕೂಡ ಈಗ ಖಾತೆಗಳನ್ನ ಬದಲಾವಣೆ ಮಾಡಿ ಅನ್ನುವಂತಹ ಆಗ್ರಹವನ್ನ ಮಾಡಿದ್ರು. ಹಿಂದೆ ಅವರನ್ನ ಸಮಾಧಾನ ಮಾಡುವಂತ ಪ್ರಯತ್ನ ಮಾಡಿದ್ರು. ಈಗ ವಿಸ್ತರಣೆ ಮಾಡಿರುವಂತಹ ಸಂದರ್ಭದಲ್ಲಿ ಹಳಬರಿಗೂ ಕೂಡ ಖಾತೆಗಳನ್ನ ಬದಲಾವಣೆ ಮಾಡುವಂತ ನಿರ್ಧಾರವನ್ನ ತೆಗೆದುಕೊಳ್ತಾರ ನೋಡ್ಬೇಕಾಗತ್ತೆ. ಯಾಕಂದ್ರೆ ಎಲ್ಲವೂ ಕೂಡ ಮುಖ್ಯಮಂತ್ರಿಗಳು ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಅವರು ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ. ಆ ನಂತರ ಹೈಕಮಾಂಡ್ ಅದಕ್ಕೆ ಒಪ್ಪಿಗೆಯನ್ನ ಕೊಡ್ಬೇಕಾಗತ್ತೆ. ಸೊ ಅಲ್ಲಿಯವರೆಗೂ ಕೂಡ ಯಾರಿಗೆ ಯಾವ ಖಾತೆ ಅನ್ನುವಂಥದ್ದು ಇನ್ನೂ ಕೂಡ ಗೊಂದಲಗಳಿದೆ. ಆದ್ರೆ ಕೆಲವು ಮಾಹಿತಿಗಳು ಕೂಡ ಬರ್ತಾ ಇದೆ. ಹಳಬರು ಯಾರು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವರಾಗಿದ್ರು, ಈ ಬಾರಿ ಅವರು ಮತ್ತೆ ಸಚಿವರಾಗಿದ್ದಾರೆ. ಮಧು ಬಂಗಾರಪ್ಪ ಇರ್ಬೋದು, ಹಾಗೆ ಸಂತೋಷ್ ಲಾಡ್ ಇರ್ಬೋದು, ಶಿವರಾಜ್ ತಂಗಡಗಿ ಅವರು ಇರ್ಬೋದು. ಇವರಿಗೆ ಮತ್ತೆ ಹಳೆ ಖಾತೆಗಳನ್ನೇ ಕೊಡ್ಲಾಗತ್ತೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇದೆ. ಅದರ ಜೊತೆಗೆ ಕೆ.ಎಚ್. ಮುನಿಯಪ್ಪ ಅವರು ಆಹಾರ ಇಲಾಖೆ ಬೇಡ, ಬೇರೆ ಖಾತೆಯನ್ನ ಕೊಡಿ ಅನ್ನುವಂತ ಡಿಮಾಂಡ್ ಅನ್ನ ಇಟ್ಟಿದ್ರು. ಅವರು ಪ್ರಮುಖವಾದಂತ ಬೇಡಿಕೆ ಸಮಾಜ ಕಲ್ಯಾಣ ಇಲಾಖೆ. ಯಾಕೆಂದ್ರೆ ಸೋಷಿಯಲ್ ಸರ್ವಿಸ್ ಮಾಡಬಹುದು, ತಮ್ಮ ಸಮುದಾಯಕ್ಕೂ ಕೂಡ ನ್ಯಾಯವನ್ನ ಒದಗಿಸಬಹುದು ಅನ್ನುವಂತ ನಿಟ್ಟಿನಲ್ಲಿ ಹಿಂದೆನೆ ಸಮಾಜ ಕಲ್ಯಾಣ ಇಲಾಖೆಗೆ ಬೇಡಿಕೆಯನ್ನ ಇಟ್ಟಿದ್ರು. ಆದ್ರೆ ಆಹಾರ ಇಲಾಖೆಯನ್ನ ಅವ್ರಿಗೆ ನೀಡಲಾಗಿತ್ತು. ಇದೀಗ ಮತ್ತೆ ಅವ್ರಿಗೆ ಏನಾದ್ರೂ ಸಮಾಜ ಕಲ್ಯಾಣ ಇಲಾಖೆಯನ್ನ ಅವ್ರಿಗೆ ಕೊಡ್ತಾರ, ಹೇಗೆ ನೋಡ್ಬೇಕಾಗತ್ತೆ. ಇನ್ನ ಜಲ ಸಂಪನ್ಮೂಲ ಸಚಿವರಾಗಿರುವಂತ ರಾಮಲಿಂಗಾರೆಡ್ಡಿ ಅವರು ಕೂಡ ಖಾತೆ ವಿಚಾರದಲ್ಲಿ ಹಿಂದೆನೆ ಬಹಳಷ್ಟು ಅಸಮಾಧಾನವನ್ನ ಅವರ ಹಾಕಿದ್ರು. ಯಾಕಂದ್ರೆ ಬೆಂಗಳೂರು ಉಸ್ತುವಾರಿಯ ಮೇಲೆ ಕಣ್ಣಿಟ್ಟಿದ್ರು. ಆದ್ರೆ ಬೆಂಗಳೂರು ಉಸ್ತುವಾರಿ ಖಾತೆಯನ್ನ ಕೃಷ್ಣಬೈರೇಗೌಡರಿಗೆ ಕೊಟ್ಟಿದ್ದಕ್ಕೆ ಸ್ವಲ್ಪ ಮಟ್ಟಿಗೆ ಆಗ ಬೇಸರ ಇತ್ತು. ಆದ್ರೂ ಕೂಡ ಅವರನ್ನ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಮಾಡಲಾಗಿತ್ತು. ಹೆಚ್ಚುವರಿಯಾಗಿ ಮತ್ತೊಂದು ಖಾತೆಯನ್ನ ಕೊಡೋಣ ಅನ್ನುವಂತ ಭರವಸೆಯನ್ನ ವರಿಷ್ಠ ನಾಯಕರು ಕೊಟ್ಟಿದ್ರು. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರು ಕೂಡ ಸೈಲೆಂಟ್ ಆಗಿದ್ರು. ಕಾರಣ
ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಇಲಾಖೆ ಬೇಡ ಅಂತ ಅಲ್ಲ. ಹಿಂದೆ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಸುಮಾರು 30,000 ಕೋಟಿಗೂ ಹೆಚ್ಚು ಟೆಂಡರ್ ವರ್ಕ್ಗಳನ್ನ ಕೊಟ್ಟು ಹೋಗಿದ್ದಾರೆ. ಆ ಸಾಲವನ್ನ ತೀರಿಸಬೇಕಾದಂತ ಅನಿವಾರ್ಯತೆ ಇವತ್ತು ರಾಮಲಿಂಗಾರೆಡ್ಡಿ ಅವರಿಗಿದೆ. ಹಾಗೆ ಡಿ ಕೆ ಶಿವಕುಮಾರ್ ಅವರು ಕಳೆದ 3 ವರ್ಷಗಳಲ್ಲಿ ಸುಮಾರು 10,000 ಕೋಟಿಗೂ ಹೆಚ್ಚು ಕಾಮಗಾರಿಗಳಿಗೆ ಅನುಮತಿಯನ್ನ ಕೊಟ್ಟಿದ್ರು. ಆ ಹಣವನ್ನು ಕೂಡ ಬಿಡುಗಡೆ ಮಾಡಬೇಕಾಗತ್ತೆ. ಹಾಗಾಗಿ ಇಲಾಖೆಯಲ್ಲಿ ಅಷ್ಟು ದೊಡ್ಡ ಪ್ರಮಾಣದ ಹಣ ಇಲ್ಲ. ಇದನ್ನ ನಾನು ಹೇಗೆ ನಿಭಾಯಿಸೋದಕ್ಕೆ ಸಾಧ್ಯ? ಹಳೆಯ ಕಾಮಗಾರಿ ಬಿಲ್ಗಳನ್ನ ಭರ್ತಿ ಮಾಡಬೇಕು, ಕ್ಲಿಯರ್ ಮಾಡ್ಬೇಕಾಗತ್ತೆ. ನಂತರದಲ್ಲಿ ಹೊಸ ಕಾಮಗಾರಿಗಳನ್ನ ಎತ್ಕೊಳ್ಬೇಕಾಗತ್ತೆ. ಈಗ ಹಳೆಯ ಬಾಕಿಯನ್ನೇ ಉಳಿಸ್ಕೊಂಡ್ರೆ ಇನ್ನ ಹೊಸ ಕಾಮಗಾರಿಗಳನ್ನ ಯಾವ ರೀತಿಯಾಗಿ ಮಾಡೋದಕ್ಕೆ ಸಾಧ್ಯ? ಸೊ ಇದು ರಾಮಲಿಂಗಾರೆಡ್ಡಿ ಅವರ ಅಸಮಾಧಾನ ಇದ್ದಿದ್ದು. ಈಗ ಅವರು ವಸತಿ ಖಾತೆಯನ್ನ ಬೇಡಿಕೆಯನ್ನ ಇಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇದೆ. ಹಾಗಾಗಿ ಜಲಸಂಪನ್ಮೂಲ ಖಾತೆಯನ್ನ ಬದಲಾವಣೆ ಮಾಡಿ ಅವ್ರಿಗೆ ವಸತಿ ಇಲಾಖೆಯನ್ನ ಕೊಡ್ತಾರ ಅಥವಾ ಅದೇ ಇಲಾಖೆಯಲ್ಲಿ ನೀವು ಮುಂದುವರಿರಿ ಅಂತೇಳಿ ಹೈಕಮಾಂಡ್ ನಾಯಕರು ಹೇಳ್ತಾರೆ, ಗೊತ್ತಿಲ್ಲ. ಸೊ ಇನ್ನ ಅದರ ಜೊತೆಗೆ ನರೇಂದ್ರ ಸ್ವಾಮಿ ಅವರು ಈಗ ಸಂಪುಟಕ್ಕೆ ಸೇರ್ಪಡೆಯಾಗಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಅವರಿಗೆ ಸಿಗಬಹುದು ಅನ್ನುವಂತಹ ಚರ್ಚೆಗಳು ಈಗಾಗಲೇ ಶುರುವಾಗಿದೆ. ಹಾಗೆ ಬಸಂತಪ್ಪ ಅವರು ಪೌರ ಕಾರ್ಮಿಕ ಕುಟುಂಬದಿಂದ ಬಂದಂತವರು, ಅವ್ರಿಗೆ ಪೌರಾಡಳಿತ ಇಲಾಖೆ ಸಿಗಬಹುದು ಅನ್ನುವಂತಹ ಚರ್ಚೆಗಳು ಈಗಾಗಲೇ ಶುರುವಾಗಿದೆ. ಮಧು ಬಂಗಾರಪ್ಪ ಅವರು ಸಣ್ಣ ನೀರಾವರಿ ಇಲಾಖೆಗೆ ಹಾಗೆ ಪ್ರಾಥಮಿಕ ಶಿಕ್ಷಣ ಇಲಾಖೆಗೂ ಕೂಡ ಅವರು ಆಸೆಯನ್ನ ಇಟ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ. ಸೊ ಆ 2 ಇಲಾಖೆಗಳಲ್ಲಿ ಒಂದು ಇಲಾಖೆಯನ್ನ ಅವ್ರಿಗೆ ಕೊಡಬಹುದಾ? ಯಾಕೆಂದ್ರೆ ಹಿಂದೆ ಪ್ರಾಥಮಿಕ ಇಲಾಖೆಯನ್ನ ಬಹಳ ಸುಧಾರಣೆಗಳನ್ನ ತಂದಿದ್ರು ಪ್ರಾಥಮಿಕ ಶಿಕ್ಷಣದಲ್ಲಿ. ಸೊ ಹಾಗಾಗಿ ಅದೇ ಖಾತೆಯನ್ನ ಅವ್ರಿಗೆ ಕೊಡ್ತಾರ ನೋಡ್ಬೇಕಾಗತ್ತೆ. ಇಲ್ಲ ಬಸವರಾಜ ರಾಯರೆಡ್ಡಿ ಅವರು ಆರ್ಥಿಕ ಇಲಾಖೆಗೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಯಾಕೆಂದ್ರೆ ಅವರು ಉನ್ನತ ಶಿಕ್ಷಣ ಸಚಿವರಾಗಿದ್ರು ಹಿಂದಿನ ಸರ್ಕಾರದ ಸಂದರ್ಭದಲ್ಲಿ. ಈಗ ಅವ್ರಿಗೆ ಉನ್ನತ ಶಿಕ್ಷಣ ಇಲಾಖೆಯನ್ನ ಕೊಡಬಹುದು ಅನ್ನುವಂತ ಚರ್ಚೆಗಳಿದೆ. ಆದ್ರೆ ಅವರು ಹಣಕಾಸು ಇಲಾಖೆ ಕೊಟ್ರೆ ಉತ್ತಮ ಅನ್ನುವಂತ ಒಂದು ಆಸೆಯನ್ನ ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಕಾರಣ ಬಜೆಟ್ ಅನ್ನ ಮಂಡಿಸಬಹುದು, ದೂರ ಹಣಕಾಸು ಇಲಾಖೆಯ ಮೇಲೆ ಆರ್ಥಿಕವಾಗಿ ಸಾಕಷ್ಟು ಅನುಭವ ಕೂಡ ಇದೆ ಅನ್ನುವಂಥದ್ದು ಅವರ ಲೆಕ್ಕಾಚಾರ ಆಗಿದೆ. ಹಾಗಾಗಿ ಅವ್ರಿಗೆ ಯಾವ ಇಲಾಖೆಯನ್ನ ಕೊಡ್ತಾರೆ ನೋಡ್ಬೇಕಾಗತ್ತೆ. ಯಾಕಂದ್ರೆ ಯಾವುದೇ ಸರ್ಕಾರ ಬಂದಾಗ ಮುಖ್ಯಮಂತ್ರಿಗಳೇ ಹಣಕಾಸು ಇಲಾಖೆಯನ್ನ ಇಟ್ಕೊಂಡಿರ್ತಾರೆ. ಕಾರಣ ಉತ್ತಮವಾದಂತಹ ಜನಪರವಾದಂತಹ ಬಜೆಟ್ ಅನ್ನ ಕೊಟ್ರೆ ಜನ ನಮ್ಮನ್ನ ಗುರ್ತು ಹಿಡಿತಾರೆ, ಕೊನೆಯವರೆಗೂ ಕೂಡ ನಮ್ಮನ್ನ ಮರೆಯೋದಿಲ್ಲ ಅನ್ನುವಂತಹ ಆಸೆ ಮುಖ್ಯಮಂತ್ರಿಗಳಿಗೆ ಇರುತ್ತೆ. ಸಿದ್ದರಾಮಯ್ಯ ಅವರು ಕೂಡ ಹಾಗಾಗಿ ಇಷ್ಟು ವರ್ಷಗಳ ಕಾಲ 8 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ರು. ಮೊದಲ ಬಾರಿ 5 ವರ್ಷ, ಆ ನಂತರದಲ್ಲಿ 3 ವರ್ಷ ಹಣಕಾಸು ಖಾತೆಯನ್ನ ತಮ್ಮಲ್ಲೇ ಇಟ್ಕೊಂಡಿದ್ರು. ಜನಪರವಾದಂತಹ ಬಜೆಟ್ ಗಳನ್ನು ಕೂಡ ಕೊಟ್ಟಿದ್ರು. ಹಾಗಾಗಿ ಜನರಿಗೆ ಇವತ್ತು ಸಿದ್ದರಾಮಯ್ಯ ಅಂದ್ರೆ ಒಂದು ರೀತಿ ಅಚ್ಚುಮೆಚ್ಚು, ಇಂತ ಯೋಜನೆಗಳನ್ನ ಕೊಟ್ಟಿದ್ರು ಅಂತ. ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಅಂತದ್ದೇ ಉತ್ತಮವಾದಂತಹ ಯೋಜನೆಗಳನ್ನ ಕೊಡಬೇಕು, ಜನಪರ ಯೋಜನೆಗಳನ್ನ ಕೊಡುವ ಮೂಲಕ ರಾಜ್ಯದ ಜನರ ಬಾಯಲ್ಲಿ ನನ್ನ ಹೆಸರು ಬರಬೇಕು ಅನ್ನುವಂತ ಆಸೆಯನ್ನ ಇಟ್ಕೊಂಡಿದ್ದಾರೆ. ಹಾಗಾಗಿ ಸುಲಭವಾಗಿ ರಾಯರೆಡ್ಡಿ ಅವರಿಗೆ ಈ ಹಣಕಾಸು ಇಲಾಖೆಯನ್ನ ಬಿಟ್ಕೊಡ್ತಾರ, ಅದನ್ನ ನೋಡ್ಬೇಕಾಗತ್ತೆ. ಆದ್ರೆ ರಾಯರೆಡ್ಡಿ ಅವರು ತಮ್ಮ ಆಸೆಯನ್ನ ಈಗ ಹೊರಹಾಕಿದ್ದಾರೆ. ಇನ್ನ ಬೇರೆ ಬೇರೆ ಸಚಿವರಿಗೆ ಯಾವ ಇಲಾಖೆಯನ್ನ ಕೊಡ್ತಾರೆ ಅನ್ನುವಂತಹ ಗೊಂದಲಗಳು ಕೂಡ ಇದೆ. ಒಂದು ಕಡೆ ಬಾಲಕೃಷ್ಣ ಅವ್ರಿಗೆ ಅಬಕಾರಿ ಇಲಾಖೆಯನ್ನ ಕೊಡಬಹುದು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗೆ ಅಜಯ್ ಸಿಂಗ್ ಅವರು ಕೂಡ ನೂತನ ಸಂಪುಟದಲ್ಲಿ ಸಚಿವರಾಗಿದ್ದಾರೆ. ಅವರು ವೈದ್ಯರಾಗಿರುವ ಕಾರಣ ವೈದ್ಯಕೀಯ ಶಿಕ್ಷಣ ಅಥವಾ ಆರೋಗ್ಯ ಇಲಾಖೆಯನ್ನ ಕೊಟ್ರೆ ಉತ್ತಮ ಅನ್ನುವಂತಹ ಆಸೆ ಅವರ ಆಪ್ತರ ಬಳಿ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಈಗ 2 ಇಲಾಖೆಗಳನ್ನ ಈಗಾಗಲೇ ಹಂಚಿಕೆ ಮಾಡಲಾಗಿದೆ. ಒಂದು ಕಡೆ ಯುಟಿ ಖಾದರ್ ಅವರು ಆರೋಗ್ಯ ಇಲಾಖೆಯನ್ನ ಪಡ್ಕೊಂಡಿದ್ರೆ, ವೈದ್ಯಕೀಯ ಶಿಕ್ಷಣ ಹಿಂದಿದ್ದಂತಹ ಶರಣ ಪ್ರಕಾಶ್ ಪಾಟೀಲ್ ಅವರ ಕೈಯಲ್ಲೇ ಇದೆ. ಹಾಗಾಗಿ ಈ ಇಲಾಖೆಗಳನ್ನು ಹೊರತುಪಡಿಸಿದ್ದೇನೆ ಯಾವುದನ್ನ ಕೊಡಬಹುದು? ಉನ್ನತ ಶಿಕ್ಷಣ ಇಲಾಖೆಯನ್ನ ಏನಾದ್ರು ಅಜಯ್ ಸಿಂಗ್ ಅವರಿಗೆ ಕೊಡ್ತಾರ? ಸೊ ನೋಡ್ಬೇಕಾಗತ್ತೆ ಇದನ್ನ. ಇನ್ನ ಲಕ್ಷ್ಮಣ್ ಸವದಿ ಅವರು ಸಹಕಾರ ಇಲಾಖೆಯ ಮೇಲೆ ಕಣ್ಣನ್ನ ಇಟ್ಟಿದ್ದಾರೆ. ಯಾಕಂದ್ರೆ ಅದೇ ಕ್ಷೇತ್ರದಿಂದ ಬಂದಂತವ್ರು, ರಾಜಕಾರಣವನ್ನ ಮಾಡಿದಂತವ್ರು, ಸಹಕಾರ ಕ್ಷೇತ್ರದಲ್ಲಿ ಸಾಕಷ್ಟು ಅನುಭವ ಇರೋದ್ರಿಂದ ನನಗೆ ಆ ಖಾತೆಯನ್ನ ಕೊಟ್ರೆ ಒಳ್ಳೆಯದು ಅನ್ನುವಂತ ಮಾತನ್ನ ಅವರು ಈಗಾಗಲೇ ತಮ್ಮ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಸಹಕಾರ ಇಲಾಖೆಯನ್ನ ಬಹುತೇಕವಾಗಿ ಲಕ್ಷ್ಮಣ್ ಸವದಿ ಅವರಿಗೆ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನ ಉಳಿದಿರುವಂತಹ ಖಾತೆಗಳಲ್ಲಿ ಯಾರಿಗೆ ಯಾವ ಖಾತೆಯನ್ನ ಕೊಡ್ತಾರೆ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ. ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮನ್ನ ಮಾಹಿತಿಗೆ.